ಆಂಟ್ರಪ್ರನರ್ ಆಗಬೇಕು ಅಂತ ಆಸೆಪಟ್ಟು ಸ್ಟಾರ್ಟಪ್ಗಳನ್ನು ಬಹಳಷ್ಟು ಜನ ಶುರು ಮಾಡ್ತಾರೆ. ಆದರೆ ಯಶಸ್ವಿ ಆಗೋರ ಸಂಖ್ಯೆ ಕಡಿಮೆ. ವೈ ಇಟ್ ಇಸ್ ಸೊ? ಯಾ ಸೊ ಈಗಾಗಲೇ ಹೇಳಿದಾಗೆ ಇಟ್ಸ್ ನಾಟ್ ಅ ನೋನ್ ಪಾತ್ ದಟ್ ಯು ಆರ್ ಟೇಕಿಂಗ್. ದೇರ್ ಫಾರ್ ಅನ್ಸರ್ಟನ್ಟಿ ಅಂತ ಅನ್ನೋದು ಈ ನವೋದ್ಯಮದ ಮೂಲ ಗುಣ. ಓಕೆ, ಅನ್ಸರ್ಟನ್ಟಿ. ಆದರೆ ನಾವು ಆ ಫೇಲ್ಯೂರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಓಕೆ, ಬೇರೆಯವ್ರ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಲ್ಲ. ಓಕೆ, ಕೆಲವರು ಆ ಕಾರಣಕ್ಕೂ ಕಾಂಪ್ಲೆಸೆಂಟ್ ಆಗಿದ್ಬಿಡೋ ಅಂತ ಸಾಧ್ಯತೆ ಇದೆ. ತಮಾಷೆಗೆ ಹೇಳಿದೆ. ಆದರೆ ಯಾಕೆಂತಂದರೆ ಯು ಆರ್ ರೇಸಿಂಗ್ ಮನಿ ವಿತೌಟ್ ಅ ಕೊಲ್ಯಾಟ್ರಲ್, ಸೊ ಯು ಕ್ಯಾನ್ ಬಿ ಕೇರ್ ಫ್ರೀ ಆಲ್ಸೋ ಅಂತ ಅನ್ನೋ ದೃಷ್ಟಿಯಿಂದ ಹಾಗಲ್ಲ. ಅದು ಏನಪ್ಪ ಅಂತ ಅಂದರೆ ಜಸ್ಟ್ ಲೈಕ್ ಸಕ್ಸಸ್, ನವೋದ್ಯಮಗಳಲ್ಲಿ ಹಣ ಹೂಡೋರು ದೇ ಫ್ಯಾಕ್ಟರ್ ಇನ್ ಫೇಲ್ಯೂರ್ ಆಲ್ಸೋ. ಅವ್ರಿಗೆ ಗೊತ್ತು, ನಾನು 10 ಉದ್ಯಮಗಳಲ್ಲಿ ಹಣ ಹೂಡಿದ್ರೆ ಬಹುಶಃ 1 ಸಕ್ಸಸ್ಫುಲ್ ಆಗ್ಬೋದೋ 2 ಸಕ್ಸಸ್ಫುಲ್ ಆಗ್ಬೋದೋ ಅಂತ ಅನ್ನೋ ಥರದ್ದು ಅವ್ರಿಗೆ ಗೊತ್ತು. ಆ ರಿಸ್ಕನ್ನು ಅರಿತೇ ಅವ್ರು ಹಣ ಹೂಡ್ತಾ ಇರ್ತಾರೆ ಅಂತ ಅನ್ನೋವಂಥದ್ದು. ಯಾಕೆ ಫೇಲ್ಯೂರ್ ಆಗುತ್ತೆ ಅಂತ ಅಂದರೆ, ಓಕೆ, ಅಪಾರ್ಟ್ ಫ್ರಮ್ ಎಕ್ಸ್ಟ್ರೇನಿಯಸ್ ಫ್ಯಾಕ್ಟರ್ಸ್, ಅಪಾರ್ಟ್ ಫ್ರಮ್ ನೀವು ಊಹಿಸ್ಕೊಂಡಂತಹ ಮಾರ್ಕೆಟೇ ರಿಯಲ್ ಅಲ್ಲದೆ ಇರಬಹುದು. ಓಕೆ, ಈಗ ನೀವು ಹೇಳಿದ್ರಲ್ಲ, ಒಂದು ಬರ್ತ್ಡೇ ಪಾರ್ಟಿಗೆ ಇದಾಗುವಂತಹ ಚಾಕ್ಲೇಟ್, ಅಲ್ಲಿ 10 ಉದ್ಯಮಗಳಿದ್ಬಿಟ್ಟಿವೆ. ಓಕೆ, ಆ 10 ಜನನೂ ಈ ಮಾರ್ಕೆಟಿನ ಅಟ್ಲೀಸ್ಟ್ ಒಂದು 20-30% ನನಗೆ ಸಿಗುತ್ತಪ್ಪ ಅಂತ ಅಂದ್ಕೊಂಡು ಆ ಉದ್ಯಮವನ್ನು ಅವ್ರು ಹುಟ್ಟಾಕಿದ್ರೆ, ಅಂತ 20 ಉದ್ಯಮಗಳು ಬಂದರೆ, ಓಕೆ, ಆ ಮಾರ್ಕೆಟ್ ಡಿವೈಡ್ ಆಗೋದ್ರೆ ಇವ್ರಿಗೆ 5% ಸಿಕ್ಕಲಿಲ್ವೇ? ಹೌದು. ಅದೇ ಥರ ನೀವು ಇದನ್ನೇ ಬೇರೆ ಬೇರೆ ಐಡಿಯಾಗಳಿಗೆ ವಿಸ್ತರಿಸಿ, ಇ ಕಾಮರ್ಸಿಗೆ ವಿಸ್ತರಿಸಿ ನೋಡಿ, ಅಥವಾ ಕ್ಯಾಬ್ ಅಗ್ರಿಗೇಷನ್ಗೆ ವಿಸ್ತರಿಸಿ ನೋಡಿ, ಅಥವಾ ಬೇರೆ ಯಾವುದೇ ಉದ್ಯಮಕ್ಕೆ ವಿಸ್ತರಿಸಿ ನೋಡಿದಾಗ್ಲೂ ಯೋರ್ ಎಸ್ಟಿಮೇಷನ್ ಆಫ್ ದಿ ಮಾರ್ಕೆಟ್ ಇಟ್ ಸೆಲ್ಫ್ ಆರ್ ದ ಪೊಟೆನ್ಷಿಯಲ್ ಆಫ್ ದಿ ಮಾರ್ಕೆಟ್ ಇಟ್ ಸೆಲ್ಫ್ ಕುಡ್ ಬಿ ರಾಂಗ್ ಅನ್ನೋದು ಒಂದು ಕಾರಣ. ಎರಡನೇದು, ಅದಕ್ಕೆ ಬೇಕಾದಂಥ ಸಂಪನ್ಮೂಲವನ್ನು ಒದಗಿಸುವಂತಹ ತಾಕತ್ತು ನಮಗಿಲ್ಲದೆ ಇರ್ಬೋದು. ಸಂಪನ್ಮೂಲ ನಾನು ಹೇಳಿದ್ನಲ್ಲ, 3 ಬೇರೆ ಬೇರೆ ಥರದ ಸಂಪನ್ಮೂಲಗಳು, ಅವುಗಳಲ್ಲಿ ಯಾವುದಾದ್ರು ಒಂದರ ಕೊರತೆ ಆದರೆ, ಮಾನವ ಸಂಪನ್ಮೂಲದ್ದೋ, ಹಣ ಸಂಪನ್ಮೂಲದ್ದೋ, ಅಥವಾ ರೆಪ್ಯುಟೇಷನ್ ಏನು ಸಂಪನ್ಮೂಲ, ಅಥವಾ ಜನಗಳನ್ನ ರೀಚ್ ಔಟ್ ಮಾಡೋಕ್ಕಾಗದೇ ಇರೋವಂಥ ಅದಾದರೆ, ಅಥವಾ ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ನಾವು ಕರೆಕ್ಟಾಗಿ ಕ್ರಿಯೇಟ್ ಮಾಡುವಂತಹ ಶಕ್ತಿನ ಹೊಂದಿಲ್ಲದೆ ಇರೋರಾದರೆ, ಅಥವಾ ನಮ್ಮ ಮನೋಭಾವ ಎಷ್ಟು ಸಂಕುಚಿತವಾಗಿತ್ತಪ್ಪ ಅಂತ ಅಂದರೆ, ನಾನು ಹೆಚ್ಚು ಜನನ್ನು ಒಳಗೊಳ್ಳದೆ ನಾನೇನೋ ಕಟ್ತೀನಿ ಅಂತ ಹೋಗಿ ಆಮೇಲೆ ಮಕಾಡೆ ಬಿಸ್ನೆಸ್ ಮಲ್ಕೊಂಡ್ಬಿಡೋವಂಥ ಚಾನ್ಸಸ್ಸೂ ಇರುತ್ತೆ. ಆ ಥರ ಫ್ಯಾಕ್ಟರ್ಸ್ ಆರ್ ಪ್ಲೆಂಟಿ. ಅಥವಾ ಇನ್ಯಾವುದೋ ಒಂದು ದೊಡ್ಡ ಉದ್ಯಮ ನಾವು ಕಾಲಿಟ್ಟಂಥ ಕ್ಷೇತ್ರಕ್ಕೆ ಬಂದು ನಾವು ಹೊಸಕೋಗೋ ಚಾನ್ಸಸ್ ಇದೆ. ಸೊ there are multiple factors why new businesses fail, but there are also enough reasons why we should be optimistic about startups in India today. ನಾನು ಈಗಾಗಲೇ ಹೇಳಿದ ಹಾಗೆ ಸಮಸ್ಯೆಗಳ ಕೊರತೆ ಇಲ್ಲ ನಮ್ಮಲ್ಲಿ, ಮತ್ತು ಎಲ್ಲ ಸಮಸ್ಯೆಗಳನ್ನು ದೊಡ್ಡ ಉದ್ಯಮಗಳು ಅಥವಾ ಸರ್ಕಾರಗಳು ಪರಿಹರಿಸುತ್ತವೆ ಅನ್ನುವಂಥ ಗ್ಯಾರಂಟಿನೂ ಇಲ್ಲ. ದೊಡ್ಡ ಉದ್ಯಮಗಳು ಯಾಕಪ್ಪ ಪರಿಹರಿಸೋಕ್ಕೆ ಸಾಧ್ಯ ಆಗಲ್ಲ ಚಿಕ್ಕದನ್ನು ಅಂತಂದರೆ, ದೇ ಆರ್ ಬೆಹಮೋತ್ಸ್. ಓಕೆ, ಅವರು ದೇ ಆರ್ ನಾಟ್ ಆ್ಯಸ್ ನಿಂಬಲ್, ಆ್ಯಸ್ ಕ್ವಿಕ್ ಆ್ಯಸ್ ಅ ಸ್ಟಾರ್ಟಪ್. ಅವರ ಸ್ಟ್ರಾಟಜಿನ ಬದಲಾಯಿಸ್ಕೊಂಡು ಈ ಥರ ಚಿಕ್ಕದೇನೋ ಒಂದು ಮಾಡಬೇಕು ಅಂತ ಅಂದರೆ, ದ ಕಾಸ್ಟ್ ಆಫ್ ಡೂಯಿಂಗ್ ದ್ಯಾಟ್ ಮೇ ನಾಟ್ ಬಿ ಜಸ್ಟಿಫೈಡ್ ಫಾರ್ ಅ ಲಾರ್ಜ್ ಬಿಸ್ನೆಸ್. ಅದಕ್ಕೆ ಮಾಡದೇ ಇರಬಹುದು. ಆಮೇಲೆ ಅವ್ರ ಫೋಕಸ್ ಹೊರಟೋಗುತ್ತೆ, ಇನ್ನೇನೋ ಮಾಡೋಕ್ಕೆ ಹೋಗಿ ಅಂತ. ಆ ಥರ ಆ ಕಾರಣಕ್ಕಾಗಿ ಸರ್ಕಾರ, ಫಾರ್ ದ ಸೇಮ್ ರೀಸನ್, ಓಕೆ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಅಡ್ರೆಸ್, ಆ್ಯಂಡ್ ನಾವು we should not expect the government to solve for every problem that exists in the society anyway. ಓಕೆ, ಸೊ ಮೂಲದಲ್ಲಿ ನಮ್ಮ ಸರ್ಕಾರಗಳ ಕಲ್ಪನೆ ತಮಗೆ ಗೊತ್ತಿರೋ ಹಾಗೆ ವಿ ಆರ್ ಅ ವೆಲ್ಫೇರ್ ಸ್ಟೇಟ್. ಓಕೆ, ನಮ್ಮದು ಕಲ್ಯಾಣ ಸರ್ಕಾರ ತಾನೇ. ಸೊ ಹಾಗಿರಬೇಕಾದ್ರೆ ಎಲ್ಲರ ಕಲ್ಯಾಣವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುವಂತಹ ನಮ್ಮ ಸರ್ಕಾರಗಳಿಗೆ ಸ್ಪೆಸಿಫಿಕ್ಕಾಗಿ, ಓಕೆ, ಸ್ನೈಪರ್ ಶೂಟ್ ಮಾಡಿ ಈ ಇಂತಿಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಅನ್ನೋದು ಕಷ್ಟದ ವಿಷಯ. ಓಕೆ, ಎಷ್ಟೋ ಬಾರಿ ಅದು ಸರ್ಕಾರದ ಗಮನಕ್ಕೆ ಬರದೇನೆ ಹೋಗ್ಬೋದು. ಮತ್ತು ಪ್ರೈವೇಟ್ ಎಂಟರ್ಪ್ರೈಸ್ನ ಎನ್ಕರೇಜ್ ಮಾಡೋದ್ರ ಮೂಲಕ ಸರ್ಕಾರ ಈ ಥರದ್ದನ್ನೆಲ್ಲ ಮಾಡ್ತಿದೆ ಅಂತ ನಾವು ಊಹಿಸ್ಕೊಳ್ಬೇಕು. ಆ್ಯಂಡ್ ಇಟ್ಸ್ ಗುಡ್ ಆಲ್ಸೋ. ಯಾಕೆಂತಂದರೆ, ಒಂದು ನವೋದ್ಯಮ ಹುಟ್ಟಿದ್ರೆ 10 ಜನಕ್ಕೋ 100 ಜನಕ್ಕೋ 1000 ಜನಕ್ಕೋ ಇನ್ಯಾವುದೋ ಇದರಲ್ಲಿ 1,00,000 ಜನಕ್ಕೋ ಕೆಲಸನೂ ಆಗ್ಬೋದು. ಅದನ್ನೇ ಗೌರ್ಮೆಂಟ್ ಸಾಲ್ವ್ ಮಾಡೋಕ್ಕೆ ಅಂತ ಹೋಗಿ ಇನ್ಯಾವುದೋ ಒಂದು ದೊಡ್ಡ ಬಿಸ್ನೆಸ್ಗೆ ಅದ್ರ ಗುತ್ತಿಗೆನೋ ಏನೋ ಕೊಟ್ಟರೆ, ಓಕೆ, ಅವ್ರು ಇರೋದ್ರಲ್ಲೇ ಅದನ್ನು ಮ್ಯಾನೇಜ್ ಮಾಡೋದು, ಅಥವಾ ಇದರ 10% ಅವರನ್ನು ಮಾಡಿಬಿಡೋದು, ಆ ಥರ ಆಗ್ಬೋದು. ಸೊ ನೂರಾರು ಸಾವಿರಾರು ಲಕ್ಷಾಂತರ ನವೋದ್ಯಮಗಳು ಹುಟ್ಕೊಳ್ತಾ ಹೋಗೋದು, ಇಟ್ ಈಸ್ ಗುಡ್ ಫಾರ್ ಯು ಆ್ಯಂಡ್ ಮೀ.
ಓಕೆ, ನವೋದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಕೆಲವರು ಒಂದು ರೀತಿ ಯೋಚನೆ ಮಾಡ್ತಾರೆ, ಕೆಲವರು ಇನ್ನೊಂದು ರೀತಿ ಯೋಚನೆ ಮಾಡ್ತಾರೆ. ನಾನು ಇವೆಲ್ಲವೂ ಅಪ್ರಾಂಟಿಸ್ ಕ್ವೆಶನ್ಸ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಒಬ್ಬ ಅಪ್ರಾಂಟಿಸ್ ಏನೇನು ಯೋಚನೆ ಮಾಡಬಹುದು ಅನ್ನೋದನ್ನು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಇವಾಗ ಒಂದು 10 ಲಕ್ಷ ತನ್ನ ಅಕೌಂಟ್ನಲ್ಲಿ ಇಟ್ಕೊಂಡಿದ್ದಾನೆ. ಮನೆಯಿಂದ ಕೊಟ್ಟರೋ ಅಥವಾ ತಾನೇ ಕೂಡಿಟ್ಕೊಂಡಿದ್ನೋ ಅಥವಾ ತನ್ನ ಹೆಸರಲ್ಲಿತ್ತೋ, ಆತ ಏನು ಯೋಚನೆ ಮಾಡಬಹುದು ಅಂತ ಹೇಳಿದ್ರೆ, ಈ ಇಡೀ ನಾನು ಇನ್ವೆಸ್ಟ್ಮೆಂಟ್ಗೆ ಹಾಕ್ಬಿಡ್ತೀನಿ ಅಂತ. ಇಸ್ ಇಟ್ ಅ ಗುಡ್ ಐಡಿಯಾ? ಅಥವಾ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಹೇಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ? ಈಗ ಒಬ್ಬ ವ್ಯಕ್ತಿ ಕೈಯಲ್ಲಿ 10 ಲಕ್ಷ ರೂಪಾಯಿ ಇದೆ, ನಾನೊಂದು ಉದ್ಯಮ ಸ್ಟಾರ್ಟಪ್ ಶುರು ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಯಾವ ರೀತಿ ಜಾಣತನ ತೋರಿಸ್ಬೇಕು? ಸೊ ಹಾರ್ಸಸ್ ಫಾರ್ ಕೋರ್ಸಸ್ ಅಂತಾರೆ. ಅಂದರೆ ಇದಕ್ಕೆ ಹೀಗೆ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಕೊಡೋದು ಕಷ್ಟ. ಆದರೆ ನನ್ನ ಹತ್ರ ಇರೋದೇ ಇಷ್ಟು ದುಡ್ಡು, ಇಷ್ಟನ್ನು ನಾನು ನವೋದ್ಯಮಕ್ಕೆ ಹಾಕ್ಬಿಡ್ತೀನಿ ಅಂತ ಅಂದರೆ ಮುಟ್ಟಾಳ ಅಂತ ಕರಿತೀವಿ. ಓಕೆ, ಯಾಕೆ ನಾವು ಯಾಕೆ ಅಂತ ಅಂದರೆ ಸಕ್ಸಸ್ ಗ್ಯಾರಂಟಿ ಇಲ್ಲದೆ ಇರೋದ್ರಿಂದ. ನೀವೇ ಹೇಳಿದ ಹಾಗೆ ಓಕೆ, ಫೇಲ್ಯೂರೇ ಜಾಸ್ತಿ ಸಕ್ಸಸ್ಗಿಂತ ಅಂತ. ಒಂದು ನವೋದ್ಯಮವನ್ನು ಕಟ್ಟೋ ಪ್ರಕ್ರಿಯೆಯಲ್ಲಿ ನಿಮಗೆ ಆ ನವೋದ್ಯಮ ಕಟ್ಟೋದ್ರ ಬಗ್ಗೆ ಎಷ್ಟು ನಂಬಿಕೆ ಇದೆಯೋ, ಬಹುಶಃ ಅದರಲ್ಲಿ 50, 60, 70% ನಂಬಿಕೆಯನ್ನು ನೀವು ಒಂದಷ್ಟು ಜನರಲ್ಲಿ ಬಿತ್ತೋದಕ್ಕೆ ಸಾಧ್ಯ ಅಂತ ಅಂದರೆ, ಅವರಿಂದ ಹೂಡಿಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅಂದರೆ, ಇಟ್ ಡಸ್ 2 ಥಿಂಗ್ಸ್. ಒಂದು, ನೀವು ಶ್ರಮ ಹಾಕ್ತೀರಿ, ಅವರು ಹಣ ಹಾಕ್ತಾರೆ, ಒಟ್ಟು ಸೇರಿ ನೀವು ನವೋದ್ಯಮ ಕಟ್ತೀರಿ ಅನ್ನೋ ಥರ ಆಗುತ್ತೆ. ಡಿರಿಸ್ಕ್ ಆಗುತ್ತೆ. ಮತ್ತು ಇನ್ನೊಬ್ಬರ ಥಾಟ್ ಪ್ರೊಸೆಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಹಣ ಹೂಡಿಕೆ ಮಾಡೋರು ಸುಮ್ಮನೆ ಹೂಡಿಕೆ ಮಾಡ್ತಾರ? ಅದರ ಬರಬಹುದಾದಂತಹ ಅಡೆತಡೆಗಳನ್ನು, ಚಾಲೆಂಜಸ್ಸನ್ನು, ಮತ್ತೊಂದನ್ನು ಕನ್ಸಿಡರ್ ಮಾಡೇ ಹಣ ಹೂಡ್ತಾರೆ. ಸೊ ನಿಮ್ಮ ಐಡಿಯಾನಲ್ಲಿ ಇನ್ನೊಬ್ಬ ಮನುಷ್ಯ ಹಣ ಹೂಡೋದಕ್ಕೆ ಸಿದ್ಧ ಇಲ್ಲ ಅಂತ ಅಂದರೆ, ಯು ಶುಡ್ ಟೇಕ್ ದ್ಯಾಟ್ ಆ್ಯಸ್ ಅ ವಾರ್ನಿಂಗ್ ಸಿಗ್ನಲ್. ಓಕೆ, ಇಲ್ಲ ಅಂತ ಅಂದರೆ ನನ್ನ ಹತ್ರ ಇರೋ ಹಣನೂ ಹಾಕ್ಬಿಡ್ತೀನಿ, ಆಮೇಲೆ ಕಣ್ಕಂಡು ಬಾಯ್ ಬಿಡ್ತೀನಿ ಅನ್ನೋ ಥರದ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಹಣ ಹಾಕಬಾರ್ದು ನಿಮ್ಮದು ಸ್ವಂತದ್ದು ಅಂತ ನಾನು ಹೇಳ್ತಾನೆ ಇಲ್ಲ. ಆದರೆ ಹಣವೇ ಎಲ್ಲ ಅಲ್ಲ ಅಂತ ಯಾರೋ ಒಬ್ರು ಹೇಳಿದರು ಭಾಳ ಚೆನ್ನಾಗಿ. ಇಫ್ ಕ್ಯಾಪಿಟಲ್ ಇಸ್ ಯುವರ್ ಓನ್ಲಿ ಸ್ಟ್ರಾಟಜಿ, ದೆನ್ ಯು ಡೋಂಟ್ ಹ್ಯಾವ್ ಅ ಸ್ಟ್ರಾಟಜಿ ಅಂತ. ಓಕೆ, ಸೊ ರೈಟ್. ಈಗ ಇನ್ವೆಸ್ಟ್ಮೆಂಟ್ ಅನ್ನೋ ವಿಷಯಕ್ಕೆ ಬಂದಾಗ, ಇವಾಗ ಒಬ್ಬ ಸ್ಟಾರ್ಟಪ್ ಶುರು ಮಾಡಬೇಕು ಭಾರತದಂತಹ ದೇಶದಲ್ಲಿ, ಇವಾಗ ಸರ್ಕಾರದಿಂದ ಒಂದು ಯೋಜನೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಇಸ್ ಇಟ್ ಸ್ಟಿಲ್ ಡಿಫಿಕಲ್ಟ್? ಅಂದರೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಪ್ರಚಾರಗಳಾಗ್ತಾ ಇವೆ, ಒಂದಷ್ಟು ಲೋನ್ಸ್ ಅವೈಲಬಿಲಿಟೀಸ್ ಇವೆ, ಆಮೇಲೆ ನೀವು ಸ್ಟಾರ್ಟಪ್ ಐಡಿಯಾಸ್ ತೊಗೊಂಬನ್ನಿ, ಅವಕಾಶ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದೇ ವ್ಯಕ್ತಿ ಸ್ಟಾರ್ಟಪ್ ಶುರು ಮಾಡಬೇಕು ಇನ್ ಇಂಡಿಯಾ, ಭಾರತದಲ್ಲಿ, ಅಂದರೆ ಚಾಲೆಂಜಸ್ ಏನು ಮತ್ತು ಲಾಭಗಳೇನು, ಅಂದರೆ ಅವಕಾಶಗಳೇನು? ಅವಕಾಶಗಳು ನಾನು ಈಗಾಗಲೇ ಹೇಳಿದ ಹಾಗೆ ಸಮಸ್ಯೆಗಳ ಮಹಾಪುರ ಇರೋದು, ಮತ್ತು ಆ 3 ಇದಿರೋದು, ಅವೆಲ್ಲ ಇವತ್ತು ಲಭ್ಯ ಆಗ್ತಾ ಇರೋದು, ಅವು ಅವಕಾಶಗಳು. ಹಾಗೆಯೇ ಈ ಮುಂಚೆ ಹೇಳಿದಂಗೆ ಸರ್ಕಾರಗಳು ಪೋಷಿಸುವಂಥ ಕೆಲಸವನ್ನು ಮಾಡ್ತಾ ಇವೆ. ಇವತ್ತು ದೇರ್ ಆರ್ ಮೆನಿ ಸ್ಟಾರ್ಟಪ್ ಸ್ಕೀಮ್ಸ್ ವಿಚ್ ಗಿವ್ ಯು ಗ್ರ್ಯಾಂಟ್ಸ್ ಆರ್ ವಿಚ್ ಗಿವ್ ಯು ಈಕ್ವಿಟಿ ಫಂಡಿಂಗ್ ಆಲ್ಸೋ. ಆ್ಯಂಡ್ ದೇ ಆರ್ ವೆರಿ ಲಿಬರಲ್ ಆ್ಯಂಡ್ ದೇ ಗಿವ್ ಇಟ್ ಟು ಯು ಅಟ್ ಅ ವೆರಿ ಅರ್ಲಿ ಸ್ಟೇಜ್. ಎಷ್ಟು ಅರ್ಲಿ ಸ್ಟೇಜಲ್ಲಿ ಕೊಡ್ತಾರಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಗೌರ್ಮೆಂಟ್ದು ಎಲಿವೇಟ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದು ಇಟ್ಸ್ ಅನ್ ಐಡಿಯಾ ಟು POC ಅಂತಂದರೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ. ಐಡಿಯಾಯಿಂದ ಪ್ರೂಫ್ ಆಫ್ ಕಾನ್ಸೆಪ್ಟ್ ಸ್ಟೇಜಲ್ಲಿರುವಂಥ ಬಹಳ ಇನ್ನೂ ಬಾಲ್ಯಾವಸ್ಥೆನೂ ಅಲ್ಲ, ಅದಕ್ಕಿಂತನೂ ಹಿಂದಿನ ಸಣ್ಣ ಮಗುವಿನ ಅವಸ್ಥೆಯಲ್ಲಿ ಇರುವಂಥ ಸ್ಟಾರ್ಟಪ್ಗಳಿಗೂ ಬೆಂಬಲ, ಆ ಹಣ ಸಿಗುತ್ತೆ. ಬಟ್ ಅದನ್ನು ತಗೊಂಡು ನಾವು ಅದನ್ನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗಿ ಮತ್ತೆ ಪ್ರೈವೇಟ್ ಇನ್ವೆಸ್ಟರ್ಸನ್ನು ಹೇಳಿದ್ನಲ್ಲ ನಿಮಗೆ ಈಗಾಗಲೇ, ಏಂಜಲ್ ಇನ್ವೆಸ್ಟರ್ಸು ಮತ್ತೊಬ್ಬರು VCಗಳು, ಅವರಿಂದ ಹಣ ಪಡ್ಕೊಂಡು ಅದನ್ನು ಬೆಳೆಸ್ತಾ ಹೋಗಬಹುದು. ಆ ಥರದ್ದು ಇವತ್ತು ಬೇಕಾದಷ್ಟು ಅವಕಾಶಗಳು ಇವೆ. ಆಮೇಲೆ ನಾನು ಹೇಳಿದಂಗೆ ಈ ಇನ್ಕ್ಯುಬೇಟರ್ ಆಕ್ಸಿಲರೇಟರ್ಗಳು ಕೂಡ ಈ VCಗಳು ಮಾಡಿರೋವಂಥದ್ದು ಇರ್ಬೋದು, ಸರ್ಕಾರ ಮಾಡಿರೋವಂಥದ್ದು ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾಡಿರೋವಂಥದ್ದು, ಅವ್ರುಗಳು ಕೂಡ ನೀವು ಬನ್ನಿ ನಮ್ಮಲ್ಲಿ ಕೂತ್ಕೊಂಡು ನೀವು ನಿಮ್ಮ ಸ್ಟಾರ್ಟಪ್ನ ಕಟ್ಟಿ, ಅದಕ್ಕೆ ಬದಲಾಗಿ ನೀವು ಎಷ್ಟೋ 2%, 5% ನೀವು ನಮಗೆ ಈಕ್ವಿಟಿ ಕೊಡಿ, ಬಟ್ ನಾವು ನಿಮ್ಮಿಂದ ಇನ್ನೇನನ್ನು ಅಪೇಕ್ಷಿಸಲ್ಲ, ನೀವು ಇಲ್ಲಿಂದ ಒಂದು ದೊಡ್ಡ ನವೋದ್ಯಮವನ್ನು ಕಟ್ಟಿದ್ರೆ ಅದೇ ನಮಗೆ ಹೆಮ್ಮೆ ಅಂತ ಅದನ್ನು ಪೋಷಿಸಿ ಬೆಳೆಸುವಂಥ ಎಷ್ಟೋ ಇವತ್ತು ವ್ಯವಸ್ಥೆ ಇದೆ. ಅದು ಭಾಳ ಒಳ್ಳೆಯದು. ಸವಾಲು ಏನಪ್ಪ ಅಂತ ಅಂದರೆ, ನಮ್ಮಲ್ಲಿ ಎಲ್ಲದಕ್ಕೂ ದೆರ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಆಫ್ ಪ್ಲೆಂಟಿ ಏನಪ್ಪ ಅಂತ ಅಂದರೆ, ನಾನು ಒಂದು ಕಡೆ ಹೋಗ್ತೀನಿ, ಇಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ, ಓಕೆ, ಆದರೆ ಅಲ್ಲೇ 100 ಜನ ಇದ್ಬಿಟ್ಟಿರ್ತಾರೆ ಅಲ್ವಾ, ನಮ್ಮ ದೇಶದ ಜನಸಂಖ್ಯೆ ಇದರಿಂದಾಗಿ. ಸೊ ವಾಟ್ ಐ ಮೈಟ್ ಬಿ ಕನ್ಸಿಡರಿಂಗ್ ಆ್ಯಸ್ ಅ ಯುನೀಕ್ ಐಡಿಯಾ ಮೇ ನಾಟ್ ಬಿ ಆಲ್ ದ್ಯಾಟ್ ಯುನೀಕ್
ಆಫ್ಟರ್ ಆಲ್. ಅದು ಒಂದು ಸಮಸ್ಯೆ. ಎರಡನೇ ಸಮಸ್ಯೆ, ಇವತ್ತು ಸಮಸ್ಯೆನೂ ಅವಕಾಶನೂ, ನವೋದ್ಯಮ ಕಟ್ಟೋದು ಸುಲಭ ಆಗಿಬಿಟ್ಟಿರುವಂಥದ್ದು. ಮುಂಚೆ ಆದರೆ ಟೆಕ್ನಾಲಜಿ ಬೇಕಾಗಿತ್ತು, ಆ ಕೋಡಿಂಗು, ಡೆವಲಪ್ಮೆಂಟು, ಮತ್ತೊಂದು ಎಲ್ಲ ಮಾಡೋದಕ್ಕೆ ಬೇಕಾಗಿರೋಂಥವ್ರನ್ನ ಹೈ ಸ್ಕಿಲ್ಡ್, ಇವರು ವೈಟ್ ಕಾಲರ್ಡ್ ಟ್ಯಾಲೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತಾಯಿದ್ವಿ. ಇವತ್ತು ಬಿಕಾಸ್ ಆಫ್ AI, ಓಕೆ, ಟೆಕ್ನಾಲಜಿ ಇಸ್ ಸ್ಲೋಲಿ ಬಿಕಮಿಂಗ್ ಅ ಕಮಾಡಿಟಿ. ಅಂದರೆ ಯಾರು ಬೇಕಾದರೂ, ಈಗ ನನಗೆ ಟೆಕ್ನಾಲಜಿ ಅರ್ಥ ಆಗಲ್ಲ, ನಿಮಗೂ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈಗ ನೀವು ಅದನ್ನು ಸುಲಭಕ್ಕೆ AI ಮುಖೇನ ಬಳಸ್ಕೊಂಡು ಉದ್ಯಮವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಇಫ್ ಯು ಹ್ಯಾವ್ ದ ರೈಟ್ ಕೈಂಡ್ ಆಫ್ ಐಡಿಯಾ, ಇಫ್ ಯು ಹ್ಯಾವ್ ದ ರೈಟ್ ಕೈಂಡ್ ಆಫ್ ಡೊಮೈನ್ ನಾಲೆಜ್, ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಥಿಂಕ್ ವೆರಿ ಡಿಫ್ರೆಂಟ್ಲಿ ಫ್ರಮ್ ವಾಟ್ somebody else is thinking, then technology is not a constraint anymore. Technology not being a constraint is both a challenge as well as an opportunity. ನಾನು ಹೇಳಿದಾಗೆ, ಯಾಕೆ ಚಾಲೆಂಜ್ ಅಪ್ಪ ಅಂತಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ದರಿಂದ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಸೊ ಚಾಲೆಂಜು. ಯಾಕಪ್ಪ ಆಪರ್ಚುನಿಟಿ ಅಂತ ಅಂದರೆ, ಇಟ್ ಹ್ಯಾಸ್ ಟ್ರೂಲಿ ಡೆಮಾಕ್ರಟೈಸ್ಡ್ ಆಂಟ್ರಪ್ರಿನರ್ಶಿಪ್. ಯಾರು ಬೇಕಾದರೂ ಇವತ್ತು ಆಂಟ್ರಪ್ರಿನರ್ ಆಗಬಹುದಾಗಿದೆ. ಯಾಕೆ ಅಂತಂದರೆ ಟೆಕ್ನಾಲಜಿ ಇಸ್ ನೋ ಮೋರ್ ಅ ಹರ್ಡಲ್. ಅಫ್ಕೋರ್ಸ್ ಅದನ್ನ ಫೈನ್ ಟ್ಯೂನ್ ಮಾಡಬೇಕಾಗುತ್ತೆ. ನಿಮಗೆ ರೆಡಿಮೇಡ್ ನಿಮ್ಗೇನು ಬೇಕೋ ಅದು ಸಿಕ್ಕಲ್ಲ. ಆದರೆ ಟು ಅನ್ ಎಕ್ಸ್ಟೆಂಟ್ ನೀವು ಅದನ್ನು ಬಳಸ್ಕೊಂಡು ಅಟ್ಲೀಸ್ಟ್ POC ಸ್ಟೇಜ್ಗೋ ಅಥವಾ ಅದರ ನೆಕ್ಸ್ಟ್ ಸ್ಟೇಜ್ಗೋ ತೊಗೊಂಡು ಹೋಗಿ ನಿಮ್ಮ ಹೂಡಿಕೆ ಪಡ್ಕೊಳ್ಳೋದಕ್ಕೆ ಮತ್ತು ಅದರ ಮುಂದಿನ ಹಂತದ ಇನ್ವೆಸ್ಟರ್ಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಅದಕ್ಕೆ ಬೇಕಾದಷ್ಟಾದ್ರೂ ಇವತ್ತು ತಂತ್ರಜ್ಞಾನ ಎಲ್ಲರಿಗೂ ಲಭ್ಯ ಇರುವಂಥದ್ದು.